ನಾವು ಗೊತ್ತಲ್ಲ ಅಮೃತಮ್ ಹೊಸ ರೂಟು ಪ್ಲಾನ್ ಬಿ. ಎರಡೆರಡು ಮೂರ್ ಸರಿ ಚೆಕ್ ಮಾಡ್ಬಿಡ್ತಿದ್ದಾರೆ. ರೋಡ್ ಎಲ್ಲ ಫುಲ್ ಜನ 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 ಜನ. ಯಾರ ಜೊತೆ ಬೇಕು ನಿಂಗೆ ಫೋಟೋ? ಯಾರ ಜೊತೆ ಬೇಕು? ಅದು ಬ್ಲಾಕ್ ಕಲರ್ ಜೊತೆ. ಬ್ಲಾಕ್ ಕಲರ್ ಜೊತೆ ಬೇಕಾ? ಪೊಟೇಟೊ ಇಂದ ಏನ್ ಮಾಡಿದ್ರು ನಮ್ ಫೇವ್ರೇಟ್ ಆಗಿ. ಆಕ್ಚುಲಿ ಚೆನ್ನಾಗಿ ಕಾಣಿಸ್ತದೆ. ವೆಜಿಟೇರಿಯನ್ ಜೊತೆ ಕರ್ಕೊಂಡ್ ಬಂದ್ರೆ just sitting here. Hello. Meghalaya, Himalaya. Guys, we made one. ಇದು ಮಾಡಿದೀವಿ ಗೈಸ್, ಏನಕ್ಕಂತ ಗೊತ್ತಿಲ್ಲ. ಆ ಶಾಪ್ ಅಲ್ಲಿ ಹೋಗ್ಬಿಟ್ಟು ಪೇಪರ್ ಇದ್ದಿಲ್ಲ, ರೂಮಲ್ಲಿ ಮಾಡ್ಬೇಕಂದ್ವಿ ಮರ್ತೋಯ್ತು. ಅದಕ್ಕೆ ಸ್ಟೇಷನರಿ ಶಾಪ್ ಅಲ್ಲಿ ಹೋಗ್ಬಿಟ್ಟು ಪೇಪರ್ ಕೇಳ್ಕೊಂಡು ಅವ್ರ ಹತ್ರನೇ ಸೀಸರ್ ಕೇಳ್ಕೊಂಡು ದಟ್ ಎವ್ರಿಥಿಂಗ್ ಇಸ್ ಫಾರ್ ಫ್ರೀ ಗೈಸ್. ಒಂದ್ ಪೇಪರ್ ತಗೊಂಡ್ವಿ, ಅವ್ರೇನ್ ₹1 ಹುಡುಕ್ತಿದ್ದೆ ಸಿಗ್ಲಿಲ್ಲ. ಬೇಡ ಅಂದ್ರು ಸರಿ ಆಯ್ತು ಅಂತ ಹೇಳಿ ಅಲ್ಲೇ ನಿಂತು ಅವ್ರ ಹತ್ರನೇ ಸೀಸರ್ ತಗೊಂಡು ಈ ತರ ಒಂದು 4 ಕಟ್ ಮಾಡಿದೀವಿ. ಇದು ಫ್ಲವರ್ ಶೋ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಹೋದ್ರೆ ಇದು ಯೂಸ್ ಆಗುತ್ತೆ. ಇನ್ನು ನಾವ್ ಎಲ್ಲಿ ಹೋಗ್ತಿದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಯಲಹಂಕ ಬಸ್ಸಲ್ಲಿ ಕೂತಿದ್ವಿ, ನೋಡೋಣ ಗೈಸ್ ಏನ್ ಮಾಡ್ತೀವೋ ಗೊತ್ತಿಲ್ಲ. ಏನು ಫೈನಲ್ ಡೆಸ್ಟಿನೇಷನ್ 8 ಗಂಟೆಗೆ ರೂಮ್ ಬಿಡೋಣ ಅಂದಿದ್ದು. ಇಟ್ಸ್ ಆಲ್ರೆಡಿ 11:15 ಗೈಸ್. ಆಲ್ ಬಿಕಾಸ್ ಆಫ್ ದಿಸ್ girl. This girl is what? ಪೂಜಾ. She is only 3 hours to get ready. ಆದ್ರೆ 12 ಗಂಟೆಗೆ ವಿಧಾನಸೌಧ ಒಳಗಡೆ ಎಂಟ್ರಿ ಇದೆ. ಸೊ ನಡೆಯುತ್ತೆ ಅಂತ ಲೇಟ್ ಮಾಡ್ಬಿಟ್ವಿ, ಲೇಟ್ ಆಗೋಯ್ತು. ಬಿಟ್ಟಿಲ್ಲ ಅಂದ್ರೆ ನಮ್ ವಿ ಹ್ಯಾವ್ ಪ್ಲಾನ್ ಬಿ. ಏನು? ಲಾಲ್ಬಾಗ್. ಡೆಫಿನೆಟ್ಲಿ ವಿಧಾನಸೌಧ ಹತ್ರನೂ ಜಾಸ್ತಿ ಟ್ರಾಫಿಕ್ ಇರುತ್ತೆ ಅಂತ ಅನ್ಕೊಂಡಿದ್ವಿ. ಇರುತ್ತೆ. Guys, we are at Palace Grounds bus stop. Waiting for the bus. ನಾವು ಬಂದಿರೋ ಬಸ್ಸಲ್ಲೇ ಹೋಗ್ಬೋದಿತ್ತು ಗೈಸ್, ಬಟ್ ನಾವು ಗೊತ್ತಲ್ಲ. ಅಮೃತಮ್ ಹೊಸ ರೂಟು ಪ್ಲಾನ್ ಬಿ. ಹೊಸದು ಏನಾದರೂ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡು ಇಲ್ಲಿಗೆ ಟಿಕೆಟ್ ತಗೊಂಡು ಇಲ್ಲಿಂದ ಹೋಗೋಣ ಅಂದ್ಕೊಂಡ್ವಿ. ಬಟ್ ಅದೇ ರೋಡ್ ತೋರಿಸ್ತಿದೆ, ಮೆಜೆಸ್ಟಿಕ್ ಹೋಗಿನೇ ಹೋಗ್ಬೇಕಂತ ತೋರಿಸ್ತಿದೆ. ಜಸ್ಟ್ ಇವಾಗ ತಾನೇ ವಿಧಾನಸೌಧ ಒಳಗಡೆ ಅಂದ್ರೆ ಲೈಕ್ ಲೈನಲ್ಲಿ ಒಳಗಡೆ QR ಕೋಡ್ ಚೆಕ್ ಮಾಡಿ ಒಳಗೆ ಬಿಟ್ರು. ಎರಡೆರಡು ಮೂರ್ ಸರಿ ಚೆಕ್ ಮಾಡ್ಬಿಡ್ತಿದ್ದಾರೆ. ಒಂದೊಂದು ಲೈಕ್ 100 ಮೀಟರ್ಗೆ ಒಂದ್ಸಲ ಚೆಕ್ ಮಾಡ್ತಿದ್ದಾರೆ. ಇಲ್ಲಿ 2 ಟೈಮ್ಸ್ ಚೆಕ್ ಮಾಡಿದ್ರು, ಅಲ್ಲೊಂದ್ ಹತ್ರ ಮತ್ತೆ ಹಿಂದೆ ಒಂದ್ ಹತ್ರ. ಇಲ್ಲಿ ನೋಡಿ ಗೈಸ್, ಫ್ರೀಡಮ್ ರೈಟ್ ಸೈಡ್. ಏನು ಏನ್ ಬೇಕಿದ್ರೆ ಬಲೂನ್ ಬೇಕಿದ್ರೆ ಬಲೂನ್ಸ್ ಏನಾದ್ರು ಬೇಕಿದ್ರೆ ಈ ಕಡೆ. ಓಕೆ ಗೈಸ್, ಇಲ್ಲಿಂದ ತುಂಬಾ ದೂರ ನಡಿಬೇಕನ್ಸುತ್ತೆ. ನಡಿಬೇಕು, ಚೆಕಿಂಗ್ ಇದೆ, ಜಾಸ್ತಿ ಚೆಕಿಂಗ್ ಇದೆ, ಜಾಸ್ತಿ ನಡಿಬೇಕು. ಪೂಜಾ ಒಂದ್ಸಲ ಬಂದಿದ್ಲು, ಸೊ ಅದಕ್ಕೆ ಪೂಜನ್ ಕರ್ಕೊಂಡ್ ಬರ್ತೀನಿ. ಅವಾಗ ನಾನು ಫ್ರೀಡಮ್ ಹಬ್ಬ ಏನಿರ್ಲಿಲ್ಲ, ನಾನು ನಾರ್ಮಲ್ ಟೈಮಿಗೆ ಬಂದಿದ್ದು. ಜಾಸ್ತಿ ಜನ ಇದಾರೆ ಗೈಸ್. ಅಲ್ಲಿ ರೋಡ್ ಎಲ್ಲ ಫುಲ್ ಜನ 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 ಜನ. ಕನ್ಫ್ಯೂಸ್ ಮಾಡ್ತಾರೆ. ಇಲ್ಲಿಂದ ಬೇಡ, ಬೇರೆ ಆ ಕಡೆಯಿಂದ ಆ ಕಡೆ ಹೋದ್ರೆ ಈ ಕಡೆ ಹೋಗಿ ಅಂತಾರೆ, ಈ ಕಡೆ ಬಂದ್ರೆ ಆ ಕಡೆ ಹೋಗಂತಾರೆ. ಪ್ರೀ ರಿಜಿಸ್ಟರ್ ಮಾಡ್ಕೊಂಡು ಯಾರ್ಯಾರು ಮಾಡ್ಕೊಂಡಿಲ್ಲ ಅವ್ರನ್ನ ಯಾರನ್ನೂ ಒಳಗಡೆನೆ ಬಿಡ್ತಿಲ್ಲ. ಫೋನಲ್ಲಿ ಮತ್ತೆ ಟಿವಿಯಲ್ಲಿ ಬರುತ್ತೆ, ಲೈವ್ ಅಲ್ಲಿ ನೋಡ್ಕೊಳ್ಳಿ ಅಂತಿದ್ದಾರೆ. ಯಾರ್ಯಾರು ರಿಜಿಸ್ಟರ್ ಮಾಡಿದಾರೆ ಅವ್ರಿಗೆ ಅಷ್ಟೇ ಬಿಟ್ಟಿದ್ದಾರೆ. ಐ ಡೋಂಟ್ ನೋ ವಿಡಿಯೋ ಮಾಡ್ಬೋದೇ ಇಲ್ಲ ಅಂತ. ನಾನು ತೋರಿಸ್ತೀನಿ, ಇದೆಯಾ ಅಂತ ಕೇಳ್ತಿದ್ರು. ತೋರ್ಸ್ಬೇಕೇನೋ ಅಂತ ಇನ್ನೊಂದ್ಸಲ ಪ್ರಿಂಟ್ ಅಂತ ತೆಗೆದುಕೊಂಡ್ ಬಂದ್ಬಿಡ್ಬೇಕು. ಪರವಾಗಿಲ್ಲ ಬೇಡ, ಸ್ಟಾರ್ಟ್. ಫುಲ್ ಇಲ್ಲೆಲ್ಲ ಫುಲ್ ಬರೀ ಇದು ಹಿಡ್ಕೊಂಡು ಅಷ್ಟೇ. ನಮ್ಮ ಮುಖ ಎಲ್ಲ ಇದೆ 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 ನಮ್ ಕೇಳೇಬೇಡ್ರಿ. QR ಕೋಡ್. ಓಕೆ, ಮತ್ತೆ ಇಲ್ಲೊಂದ್ಸಲ ಚೆಕಿಂಗ್ ಇದೆ ಗೈಸ್. ಇವಾಗ ಯಾರಿಗೆ ಬೇಕು 4 ಟೈಮ್ಸ್ ಆಲ್ರೆಡಿ ಚೆಕಿಂಗ್ ಆಗಿದೆ. ಇದು 5th ಅನ್ಕೋತೀನಿ. ಇಲ್ಲೇನೋ ಸೆಕ್ಯೂರಿಟಿ ಚೆಕ್ ಇದೆ ಗೈಸ್. ಲೇಡೀಸ್ ಈ ಕಡೆ ಬ್ಯಾಗ್ ಚೆಕಿಂಗ್ ಅನ್ಕೋತೀನಿ. ಮೇ ಬಿ ಏನ್ ಊಟ ಮಾಡಿ ಬಂದಿದಾರೋ ಏನೋ ಸರ್. ಬೆಳಗ್ಗೆ ಏನೋ ಹಿಂಗ್ ಬೈತಿದಾರೆ, ಎಷ್ಟು ರೂಡ್ ಆಗಿ ಬೈತಿದಾರೆ ಅಂದ್ರೆ ಪಾಪ ಅವರಿಗೂ ಸಾಕಾಗಿರುತ್ತೆ ಬೆಳಗ್ಗೆ. ಏನೋ ಕಂಟ್ರೋಲ್ ಮಾಡಿ 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 ಎಷ್ಟು ಜನ QR ಕೋಡ್ ಇಲ್ದಿರಾನೆ ಕಾರ್ಡ್ ಲೈಕ್ ಐಡೆಂಟಿಟಿ ಕಾರ್ಡ್ ತೋರಿಸಿ ಒಳಗೆ ಬಂದ್ಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಮತ್ತೆ ವಾಪಸ್ ಕಳಿಸಿದ್ದಾರೆ. ಇವಾಗ ಬ್ಯಾಗ್ ಚೆಕಿಂಗ್, ಇವಾಗ ಬ್ಯಾಗ್ ಚೆಕಿಂಗ್ ಐಸ್. ಸೆಕ್ಯೂರಿಟಿ ಚೆಕ್ ಅಂದ್ರೆ ಬ್ಯಾಗ್ ಚೆಕ್ ಮಾಡ್ತಾರೆ. ನಾನು ಅನ್ಕೊಂಡ್ರೆ QR ಕೋಡೆ ಚೆಕ್ ಮಾಡ್ತಿದ್ದಾರೆ. ಇಲ್ಲಿ
ನಂಗಿಲ್ಲ ಹಾಕೊಂತ ಅಯ್ಯೋ ಸಾರಿ. ವಾವ್, ಇದೇನಾ ಕರ್ನಾಟಕ ಲೋಕಾಯುಕ್ತ? ಇದು ಲೋಕಾಯುಕ್ತ ಗೈಸ್, ಕರ್ನಾಟಕ ಲೋಕಾಯುಕ್ತ. ಇಲ್ಲಿ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ, ತುಂಬಾ ಸ್ಟಾಲ್ಸ್ ಇದೆ. ಆ ಕಡೆಯಿಂದ ಬರ್ಬೇಕಾದ್ರೆ ನೋಡ್ಕೊಂಡ್ ಬರ್ತೀವಿ. ಏನೇನಿದ್ದೇನೋ ಗೊತ್ತಿಲ್ಲ. ನಂಗಂತೂ ಕ್ಲಾತ್ಸ್ ಜ್ಯುವೆಲರೀಸ್ ಜಾಸ್ತಿ ಕಾಣಿಸ್ತಿದೆ. ವಾಟ್ ಇಸ್ ದಿಸ್? ಹೇ ಬ್ರೋ, ಇದು ಹೈವೇ ರೋಡ್ ತಾನೇ ಇದು? ಹಾ, ರೋಡ್ ತಾನೇ ಇದು. ಬಸ್ ಹೋಗ್ತಿರ್ತಾನೆ ಇಲ್ಲಿ, ಗೊತ್ತಿಲ್ಲ. ದಿಸ್ ಇಸ್ ಅಂಬೇಡ್ಕರ್ ಮೆಟ್ರೋ ಸ್ಟೇಷನ್. ರೋಡ್ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಇಲ್ಲಿ. ಸೊ ವಿಧಾನಸೌಧ ಸ್ಟಾಪ್ ಇಲ್ಲ ಇವತ್ತು. ಓ, ಮೇ ಬಿ ಮೆಟ್ರೋನು ಕ್ಲೋಸ್ ಮಾಡಿದ್ದಾರೆ ಅನ್ಕೊಂತೀನಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ದು ಮೆಟ್ರೋ ಕ್ಲೋಸ್ ಇದೆ. ವಿಧಾನಸೌಧಕ್ಕೆ ಹಾಯ್ ಗೈಸ್, ನಾವಿವತ್ತು ವಿಧಾನಸೌಧಕ್ಕೆ ಬಂದಿದ್ದೀವಿ. ಅಂಡ್ ಎಲ್ಲ ನಾರ್ಮಲ್ ಇದೆ ಗೈಸ್, ಏನ್ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಏನ್ ಕಾಣಿಸ್ತಿಲ್ಲ. ಬಟ್ ಏನೋ ಇಲ್ಲಿ ಸ್ವಲ್ಪ ಡೆಕೋರೇಟ್ ಮಾಡಿದಾರೆ ಅಷ್ಟೇ. ಅಂಡ್ ನೋಡಿ, ನಾರ್ಮಲ್ ಕಾಣಿಸ್ತಿದೆ ನಂಗೇನ್ ವಿಧಾನಸೌಧ. ಮೇ ಬಿ ಲೈಟಿಂಗ್ಸ್ ಎಲ್ಲ ಈವ್ನಿಂಗ್ ಟೈಮ್ಸ್ ಚೆನ್ನಾಗಿರುತ್ತೆ ಅನ್ಕೊಂತೀನಿ. ಇವಾಗ ಅಮೃತ ಹೋಗ್ತಿದ್ದಾಳೆ ಫೋಟೋ ಇಡ್ಸಕ್ಕೆ, ಗೊತ್ತಿಲ್ಲ ಏನ್ ಮಾಡ್ತಾಳೆ ಅಂತ. ಹೋಗು ಅವ್ರು ಇಡ್ಸ್ಕೊಂತಿದ್ದಾರೆ. ಯಾರ ಜೊತೆ ಬೇಕು ನಿಂಗೆ ಫೋಟೋ? ಯಾರ ಜೊತೆ ಬೇಕು? ಅದು ಬ್ಲಾಕ್ ಕಲರ್ ಜೊತೆ ಬೇಕಾ? ಹಾ, ಅಲ್ಲೇ ಹೋಗ್ತೀನಿ ನಾನು. ಅಲ್ಲೇ ಹೋಗು. ಅವ್ರದ್ದಾದ್ಮೇಲೆ ಹೋಗೋಣ. ಆಯ್ತು. ಎಷ್ಟು ಶೈ ಅಂತ ಅವ್ರು ಇಡ್ಸ್ಕೊಂತಿದ್ದಾರೆ. ಹೋಗು. ಆಯ್ತಾ? ನಮ್ಮ GCB ಲೆಟ್ಸ್ ಜಸ್ಟ್ ಥಿಂಕ್ ಬೆಂಗಳೂರು. ಸೊ ಕ್ಲೀನ್ನೆಸ್ ಬಗ್ಗೆ ಎಲ್ಲರಿಗೂ ಗಮನ ಇರಲಿ. ದಯವಿಟ್ಟು ಪದೇ ಇದನ್ನ ಹೇಳ್ತಾನೆ ಇದ್ದೀವಿ. ನಮಗೆ ಈಗ ಒಂದಾದ ಬೆಳಗ್ಗೆ ಜಾಗ ಹೇಗಿದೆಯೋ ರಾತ್ರಿ ಕೂಡ ಅದೇ ರೀತಿ ಇಲ್ಲಿ ಅದರ ಒಂದು ಕ್ಲೀನ್ನೆಸ್ ನ ಕಾಪಾಡೋದ್ರಲ್ಲಿ ತಮ್ಮ ಸಹಕಾರ ನಮಗೆ ಅಗತ್ಯ. ಪ್ರತಿ 100 ಹೆಜ್ಜೆಗೂ ಕೂಡ ಒಂದು ಡಸ್ಟ್ಬಿನ್ ಇದೆ. ಎಲ್ಲ ಪೇಪರ್ಸ್ ಆಗಲಿ, ಪೇಪರ್ ಕಪ್ಸ್, ವಾಟರ್ ಬಾಟಲ್ಸ್, ಪ್ಲೇಟ್ಸ್ ಎಲ್ಲವನ್ನ ದಯವಿಟ್ಟು ಡಸ್ಟ್ಬಿನ್ ಅಲ್ಲೇ ಹಾಕಿ. ಥ್ಯಾಂಕ್ ಯು. ಇವಾಗ ಫುಡ್ ಸ್ಟಾಲ್ಸ್ ಹಾಕಿದ್ದಾರೆ. ನಾಟ್ ಓನ್ಲಿ ಫುಡ್ ಸ್ಟಾಲ್ಸ್, ಬೇರೆ ಸ್ಟಾಲ್ಸ್ ಎಲ್ಲ ಇದೆ. ಆ ಸ್ಟಾಲ್ಸ್ ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಿದೀವಿ. ನೋಡೋಣ, ಆ ಕಡೆ ಎಲ್ಲ ಸ್ಟಾಲ್ಸ್ ಇದೆ. ಸ್ಟಾಲ್ಸ್ ನೋಡ್ಕೊಂಡು ಹೋಗೋಣ. ಕಾನ್ಸರ್ಟ್ ಇದೆ ಗೈಸ್ ಈವ್ನಿಂಗ್. ಸಂಜಿತ್ ಹೆಗ್ಡೆ ಅಂಡ್ ಇನ್ನೂ ಜಾಸ್ತಿ ಫೇಮಸ್ ಸಿಂಗರ್ಸ್ ಬರ್ತಿದ್ದಾರೆ. ನನಗೆ ಗೊತ್ತಿರೋದು ಅವರೊಬ್ರೆ. ಓ, ಇದು ಕೋರ್ಟ್ ರೋಡು. ಹಾ, ಕವನ್ ಪಾರ್ಕ್ ಒಂದ್ಸಲ ಬಂದಿದೆ ಗೈಸ್ ಅಷ್ಟೇ. ಬೆಂಗಳೂರಲ್ಲಿ ಹೆಸರಿಗಷ್ಟೇ 2 ವರ್ಷ ಇದ್ದೀನಿ. ವಿಧಾನಸೌಧ ಈ ರೋಡಲ್ಲಿ 1-2 ಸಲ ನೋಡಿದ್ದೀನಿ ಅಷ್ಟೇ. ಅಂಡ್ ಇದು ಕವನ್ ಪಾರ್ಕ್ ಒಂದ್ಸಲ ಗೈಸ್. ಇವಾಗ ಪೊಟೆಟೊ ಟ್ವಿಸ್ಟ್ ಆ ಕಡೆಯಿಂದ ನೋಡ್ಬೇಕಾದ್ರೆ ಫಸ್ಟ್ ಸ್ಟಾಲ್ ಅಲ್ಲಿ ಪೊಟೆಟೊ ಟ್ವಿಸ್ಟರ್ ಕಾಣಿಸ್ತು. ಸೊ ಪೊಟೆಟೊ ಟ್ವಿಸ್ಟರ್ ನ ಲೈಕ್ ಹೆಂಗಿರುತ್ತೆ ನೋಡೋಣ ಅಂತ ಹೋಗ್ತಿದ್ವಿ. ಪೊಟೆಟೊ ಇಂದ ಏನ್ ಮಾಡಿದ್ರು ನಮ್ ಫೇವ್ರೇಟ್ ಆಗಿ ಗೈಸ್. ಇಲ್ಲಿ ನೋ ಕ್ಯಾಶ್ ಕೂಪನ್ಸ್ ಓನ್ಲಿ ಅಂತ ಹಾಕಿದ್ದಾರೆ. ಇಟ್ ಮೀನ್ಸ್ ಇಲ್ಲಿ ದುಡ್ಡು ಕೊಟ್ಟು ಕೂಪನ್ಸ್ ತಗೊಂಡು ಅಲ್ಲಿ ಟ್ವಿಸ್ಟರ್ ತಗೊಂಡು ಒಂದು ಪೊಟೆಟೊ ಟ್ವಿಸ್ಟರ್ 100 rupees ಗೈಸ್. ಒಂದರಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ. ಅದು ದ ಕ್ರಯಾನ್ಸ್ ನೀವು ಬೆಂಗಳೂರು ಬರಬೇಕು. ರೆಡಿನಾ? ಬೆಂಗಳೂರು ಆಕ್ಚುಲಿ ಚೆನ್ನಾಗಿ ಕಾಣಿಸ್ತಿದೆ. ಬೇರೆ ಕಡೆ ನಾನು ನೋಡಿದಾಗ ಫುಲ್ ರೆಡ್ ಕಲರ್ ಕಾಣಿಸ್ತಿತ್ತು, ಆರ್ಟಿಫಿಷಿಯಲ್ ಕಲರ್ ಹಾಕಿರೋ ತರ. ಬಟ್ ದಿಸ್ ಇಸ್ ಸೋ ಗುಡ್. ತುಂಬಾ ಇದೆ. ಎಂಜಾಯ್ ಮಾಡಿ, ಅಲ್ಲಿರುವಂತಹ ಸ್ಟಾಲ್ಸ್ ಅನ್ನು ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಮುಂದೆ ಹೇಳಿರೋದ್ರೆ ಒಂದು ಬಗ್ಗೆ ಪಾಪ್ಕಾರ್ನ್ ಅಂತ ಆಮೇಲೆ ಇಲ್ಲಿ ಎಗ್ ರೋಲ್ಸ್, ಪನ್ನೀರ್ ರೋಲ್ಸ್, ಇಲ್ಲಿ ಬೇಲ್, ಶುಗರ್ ಕೇನ್ ಜ್ಯೂಸ್, ವೆಜ್ ಅಂಡ್ ನಾನ್ ವೆಜ್ ಫುಡ್, ಬಿರಿಯಾನಿ ಇರಬೇಕು.
ಇದೆಲ್ಲ ಲಂಚ್ ಅನ್ಕೊಂತೀನಿ. ಇಂತಹ ಕರ್ನಾಟಕ ಮಾತೆಗೆ ಚೊಲೆ ಬಟಾಣಿ. ಕವಿ ಕುವೆಂಪು ಅವರು ಜಯ ಹೇ ಕರ್ನಾಟಕ ಯಾವ ಡ್ಯಾನ್ಸ್ ಫಾರ್ಮ್ ಇದು? ಲಾಸ್ಟ್ ವಿ ಕ್ಯಾನ್ ಆಸ್ಕ್ ಐತಿ ಹೇಳ್ತಿದ್ರು ಜುಗಾಡ್ ಕಂಪನಿ ಅವ್ರು ಕೂಡ ಮಾಡಿಸ್ತಿರೋದು. ಕಮ್ ಗೈಸ್, ಇದು ಡ್ಯಾನ್ಸ್ ಅಂತೂ ಮಸ್ತ್ ಇತ್ತು ಗೈಸ್. ಲೈಕ್ ಯಾವ ಟ್ರೆಡಿಷನಲ್ ಡ್ಯಾನ್ಸ್ ಫಾರ್ಮ್ ಅಂತ ಗೊತ್ತಿಲ್ಲ, ಅವ್ರಿಗೆ ಹೇಳಕ್ಕೆ ಅವ್ರು ಫೋಟೋ ಸೆಷನ್ ಎಲ್ಲ ಇದ್ರು. ಬಟ್ ಮಸ್ತ್ ಇತ್ತು ಗೈಸ್, ಸೂಪರ್ಬ್ ಆಗಿತ್ತು ಡ್ಯಾನ್ಸ್. ಬ್ಯಾಕ್ ಟು ಎಕ್ಸ್ಪ್ಲೋರಿಂಗ್ ಸ್ಟಾಲ್ಸ್. ಫುಡ್ ಸ್ಟಾಲ್ಸ್ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಗೈಸ್. ಏನಿದೆ ಅಂತ ಅಲ್ಲಿ ಅರ್ಧ ಎಕ್ಸ್ಪ್ಲೋರ್ ಮಾಡಿದ್ವಿ. ಮತ್ತೆ ವಾಟರ್ ಬಾಟಲ್ಸ್ ಬಂತು. ಅಂಡ್ ಇವಾಗ ಇಲ್ಲಿಂದ ಮಿನಿ ಮೆನ್ಸ್ ಅಂತ ಇದೆ. ಮಿನಿ ಮೆನ್ಸ್ ಅಂತ ಇದೆ ಇಲ್ಲಿ. ಇಲ್ಲಿಂದ ಫುಡ್ ಸ್ಟಾಲ್ಸ್ ಎಕ್ಸ್ಪ್ಲೋರ್ ಮಾಡೋಣ. ಐಸ್ ಕ್ರೀಮ್ ಏನಾದ್ರು ಬೇಕಾ? ಚೆಕ್ ಮಾಡಿ. ಏನಿದೆ ಗೈಸ್, ನಮ್ಗದೆಲ್ಲ ಗೊತ್ತಿಲ್ಲ. ಜಸ್ಟ್ ವಿ ವಾಂಟ್ ಟು ಸೀ ಏನೇನ್ ಡಿಫ್ರೆಂಟ್ ಫುಡ್ಸ್ ಇದೆ ಅಂತ ಇಲ್ಲೆಲ್ಲ ನೋಡ್ಕೊಂಡು. ವಾಸವಿ ಮಶ್ರೂಮ್ ದಮ್ ಬಿರಿಯಾನಿ ಇದೆ ಗೈಸ್. ಬೆಣ್ಣೆ ದೋಸೆ ಟೇಸ್ಟ್ ಮಾಡ್ಬೇಕು ಅನಿಸ್ತಿದೆ. ಒಂದ್ಸಲ ನೋಡೋಣ. ಬೆಣ್ಣೆ ದೋಸೆ ನೋಡಿ, ತುಪ್ಪ ಸ್ಮೆಲ್ ಜಾಸ್ತಿ ಬರ್ತದೆ ಇಲ್ಲಿ. ವೇಫಲ್ಸ್ ಇದೆ ಗೈಸ್ ಇಲ್ಲಿ. ಬೈಟ್ಸ್ 99 199 ಎಲ್ಲ ಫುಡ್ ಎಕ್ಸ್ಪ್ಲೋರ್ ಮಾಡಕ್ ಆಗದೇ ಇಲ್ಲ ಗೈಸ್. ಟೈಮ್ ಇದೆ ಬಟ್ ಚಾನ್ಸ್ ನೋಡೋಣ. ಯಾವ
ಸ್ಪೈಸಿ ಬೇಕಾ ಹುಳಿ ಬೇಕಾ ಟ್ಯಾಮರಿನ್ ಹಾಕ್ಸ್ಕೊಂಡು ಹಿಂಗೆ ಟೇಸ್ಟ್ ಹುಳಿ ಸ್ವಲ್ಪ ಹಾಕಿ ಪೂಜಾ ಕಸ್ಟಮೈಸ್ ಮಾಡಿಸ್ಕೊಂತಿದ್ದಾರೆ ಟೇಸ್ಟ್ ನೋಡಿ ಸೊ ನೈಸ್ ಸ್ಪೆಷಲ್ ವಿಷಯ ಏನು ಅಂತಂದ್ರೆ ವಿಧಾನಸೌಧದೊಳಗಡೆ ಎಂಟ್ರಿ ಅವಸರ ಜೊತೆಗಿರ್ತಾರೆ. ಹಾಗೆ ಅನೇಕ ಗಣ್ಯರು ಕೂಡ ನಿಮ್ಮ ಮುಂದೆ ಹಾಜರಾಗ್ತಾರೆ. ಸ್ಟಾರ್ಟ್ ಮಾಡಿ ಪರೇಡ್ ಸ್ಟಾರ್ಟ್ ಆಗ್ತಿದೆ ಅಂತ ಅದನ್ನ ನೋಡ್ಬೇಕು ಬನ್ನಿ. ಎಲ್ಲರೂ ಸೇರಿದ್ರೇನೆ ನಮ್ಮ ಬೆಂಗಳೂರು ಆಗ್ತಕ್ಕಂಥದ್ದು. Dapa, the Honorable Chief Minister of Karnataka and the Honorable Minister of Greater Bengaluru Authority is brought you this here in Napa Bengaluru. Let's give a big round of applause! ಗೈಸ್ ಆಲ್ಮೋಸ್ಟ್ 1 hour ಇಂದ ಪರೇಡ್ ಆಯ್ತು, ಇನ್ನು ಆಗ್ತಾನೆ ಇದೆ. So, ಈಗ ನೀವು ನೋಡ್ತಾ ಇದ್ದೀರಾ ನಮ್ಮ ಫ್ರೀಡಮ್ ಹಬ್ಬದ ಪರೇಡ್ ನಲ್ಲಿ ನಾವು ನೋಡ್ತಾ ಇದೀವಿ ಬಿಹಾರ್ ಸ್ಟೇಟ್ ಆಫ್ ಬಿಹಾರ್ ಇಂದ ಸ್ಟೇಟ್ ಆಫ್ ಬಿಹಾರ್ ಇಂದ ಆರ್ಟಿಸ್ಟ್ ಗಳು ನಮ್ಮ ಮುಂದೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಲೈನ್ ಅಪ್. ಸಾಕಾಯ್ತು ಗೈಸ್ ನಿಂತು ಸೊ ಇಲ್ಲೇ ರೆಸ್ಟ್ ಮಾಡ್ತಿದ್ವಿ ಕೂತ್ಕೊಂಡು. ಆಲ್ಮೋಸ್ಟ್ 1.5 hour ಇಂದ ಅಲ್ಲೇ ನಿಂತಿದ್ವಿ ಗೈಸ್. ಇನ್ನು ಮುಗ್ದಿಲ್ಲ, ಇನ್ನು ಜಾಸ್ತಿ ಇದೆ, ಲೈಕ್ ಎವ್ರಿ ಸ್ಟೇಟ್ ಪರೇಡೆ ಮಾಡ್ತಿದ್ದಾರೆ ಇಲ್ಲಿ. ಅಲ್ಲೊಂದು ಪೊಟ್ಯಾಟೊ ಟ್ವಿಸ್ಟ್ ತಿಂದಿದ ಹತ್ರ ಗೋಲಾ ನೋಡಿದ್ವಿ, ಅದನ್ನ ಆಮೇಲೆ ಟೆಸ್ಟ್ ಮಾಡೋಣ ಅಂತ ಪೆಂಡಿಂಗ್ ಅಲ್ಲಿ ಬಂದ್ವಿ. ಇವಾಗ ಹೋಗಿ ಅದನ್ನ ಟೆಸ್ಟ್ ಮಾಡಿದ್ವಿ. ಇವ್ರನ್ನ ನೋಡಿ, ಇವ್ರು ಮಸ್ತ್ ಮಾಡಿದ್ರು ಡ್ಯಾನ್ಸ್ ಅಂತೂ. I'm obsessed with this dance form. Yes, now representing the state of West Bengal, brings a cultural tradition closely associated with. ಬಟ್ ಅವ್ರದ್ದು ಡ್ಯಾನ್ಸ್ ಫಾರ್ಮ್ ಯಾವ್ದು ಅಂತ ಕೇಳಕ್ ಆಗ್ಲಿಲ್ಲ, ಫೋಟೋ ಶೂಟ್ ಎಲ್ಲ ಜಾಸ್ತಿ ನಡೀತಿತ್ತು. ಸೊ ನಿಮ್ಗೆ ಯಾರಿಗಾದ್ರೂ ಈ ಡ್ಯಾನ್ಸ್ ಫಾರ್ಮ್ ಯಾವ್ದು ಅಂತ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಗೈಸ್. ಲಾಸ್ಟ್ ಡೇಟ್ ಟ್ರೆಡಿಷನಲ್ ಡ್ಯಾನ್ಸ್ ಫಾರ್ಮ್ ನ ಪರ್ಫಾರ್ಮ್ ಮಾಡಿದ್ರು ಅಂಡ್ ಅವ್ರ ಕಡೆಯಿಂದ ಪರೇಡೆ ಮಾಡಿಸ್ತಿದ್ದಾರೆ ಅಂಡ್ ಎವ್ರಿ ಸ್ಟೇಟ್ ನ ಒಬ್ಬೊಬ್ರು ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಇಲ್ಲಿ. ಸೋ ಗುಡ್. ಮತ್ತೊಂದು ಕರ್ನಾಟಕದ ಸ್ಟಾರ್ಟಿಂಗ್ ಅಲ್ಲಿ ಹೊರಗಡೆ ಹಾಕ್ಸ್ಕೊಂಡಿಲ್ಲ ಅಂತ ಅವಾಗಿಂದ ಬೇಜಾರಿತ್ತು, ಒಂದ್ ಸ್ವಲ್ಪ ಹಾಕ್ಸ್ಕೊಬೇಕಿತ್ತು ಅಂತ. ಇವಾಗ ಇಲ್ಲೇ ಬಂದಿದ್ರು, ಚೆನ್ನಾಗಿದೆ, ಖುಷಿ. ಸಬಚ ಸೀರೀಸ್ಗಳಿಗೆ ಕಾಲಪಟ ಮತ್ತೆ ಬ್ಲೂಬೆರಿ ಬ್ಲೂ ರಸ್ಬೆರಿ 3 ಸೇರಿ ಒಂದು ಗೋಲಾ 50 rupees. 100 rupees ಇದೆ, 50 ಚೇಂಜ್ ಕೊಡ್ತಾರಾ? ಇದೆ ಕ್ಯಾಶ್. ನೈಸ್. ಇದಿಟ್ಟು ಟ್ರೈ, ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಅದಕ್ಕೆ ರಿಸ್ಕ್ ತಗೊಳೋದು ಬೇಡ ಅಂತ ಒಂದೇ ತಗೊಂಡ್ವಿ. ಇದನ್ನ ಟ್ರೈ ಮಾಡಿ ಟೇಸ್ಟ್ ಹೇಳ್ತೀನಿ. ಲೈಕ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರೂ ಟೇಸ್ಟ್ ಮಾಡಿರ್ತಾರೆ. ನಾನು ತುಂಬಾ ನಾನು ತಿಂದೇ ಇಲ್ಲ ಆಕ್ಚುಲಿ. ನಾನು ಚಿಕ್ಕವಳಿದ್ದಾಗೂ ಇದನ್ನ ತಿಂದೇ ಇರ್ಲಿಲ್ಲ. ಅಲ್ಲಿ ಕೂತ್ಕೊಂಡು ತಿನ್ನೋದು, ನಾವು ನಿಂತೆಲ್ಲ ತಿನ್ನೋ ಅಷ್ಟು. ಕನ್ನಡದ ಸುಪ್ರಸಿದ್ಧ ಅನೇಕ ರೀತಿಯ ವೇಷಭೂಷಣವನ್ನು ಕಲೆಗೆ ಮತ್ತಷ್ಟು ಕರ್ನಾಟಕದ ಸುಪ್ರಸಿದ್ಧ ಜನಪದ ಕಲೆಗಳು ಇದೀಗ ಪಥಸಂಚಲನದಲ್ಲಿ ನಿಮಗಾಗಿ. ನೈಸ್. ಚೆನ್ನಾಗಿದೆ ಅಂತೇಳಿ ವೈನ್ ಚೆನ್ನಾಗಿದೆ ಗೈಸ್. ಅಂದ್ರೆ ನಂಗೇನೋ ಅಷ್ಟು ಹೆಲ್ದಿ ಅನ್ಸ್ತಿಲ್ಲ, ಇದು ನ್ಯಾಚುರಲ್ ಅನ್ಸ್ತಿಲ್ಲ. ಇದು ಆಮ್ಚೂರ್ ಪೌಡರ್ ಚೆನ್ನಾಗಿದೆ. ಅವರ ಹಿಂದೆ ಬಂದಿರ್ತಾರಲ್ಲ, ಈ ಶಾಸನ ನೋಡಿದ್ರೆ ಎಲ್ಲರಿಗೂ ಹಬ್ಬ ಅನ್ನೋ ಮನವಾಗುತ್ತೆ. ತಗೊಂಡಿರ ಇದ್ದಿದ್ದೆ ಒಳ್ಳೇದಾಗ್ತಿದೆ ಅನ್ಸ್ತಿದೆ. Because it differs guys from person to person. Clumsy Pro Max. ಅಲ್ಲ, ಅದು ಅವಾಗ್ಲೇ ತಿಳ್ಕೊಂಡು ಬೇಲ್ಪುರಿ ಅದು ಓಕೆ. ಇದು
ಹೊಸ ಡ್ರೆಸ್ ಇವತ್ತೇ ಬಸ್ ಟೈಮ್ ಹಾಕೊಂಡಿದ್ದೀನಿ. ವಿಶೇಷ ಗೊಂಬೆ ಕುಣಿತವನ್ನ ತಾವೆಲ್ಲರೂ ಗಮನಿಸ್ತಾ ಇದ್ದೀರಾ. ಅನೇಕ ಕಲಾವಿದರು ಈಗಾಗಲೇ 30ಕ್ಕಿಂತ ನಮ್ದು overall ಎಷ್ಟು ಖರ್ಚಾಯ್ತು ಅಂದ್ರೆ 200 ಅಷ್ಟೇ ಹಾಗೂ ಬೇರೆ ಖರ್ಚಾಯ್ತಲ್ಲ? ಬೇರೆ ರಾಜ್ಯಗಳಿಂದ 100 twister, ಜೊತೆಗೆ ನಮ್ಮ ಬೇಲ್ಪುರಿ 50, ಬೇರೆ ಬೇರೆ ಜಿಲ್ಲೆಗಳಿಂದ 100 potato twister, ಬೇಲ್ಪುರಿ ಸಾಕಷ್ಟು 50 ತಯಾರಿಯನ್ನ ನಡೆಸಿ and ಇನ್ನು 50 ಪ್ರೀತಿಯಿಂದ ಸ್ವತಂತ್ರೋತ್ಸವದ ಈ ಒಂದು ಅದ್ಭುತವಾದ ದಿನ ಇನ್ನು 15 ಇದೆ. ಹಬ್ಬದಲ್ಲಿ ಕೂಪನ್ ಇದೆ. ಎಲ್ಲರೂ ಭಾಗವಹಿಸಿ ಇದರಿಂದ ಏನಾದ್ರೂ ತಗೋಬೇಕು. ಇದು ಗ್ರೇಟರ್ And ಇದು ಬೆಂಗಳೂರು ಪ್ರಾಧಿಕಾರದ 30. ಸಮುದಾಯಗಳ ಪಥಸಂಚಲನ. ಇಂದು ಸಮುದಾಯದ ಶಿವಕುಮಾರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ, ಪ್ರೋತ್ಸಾಹಿಸಿದ್ದಕ್ಕೆ ಇವತ್ತು ಎಷ್ಟು ಮತ್ತು ಖರ್ಚಾಗುತ್ತೋ ಪಥಸಂಚಲನದಲ್ಲಿ ವಿಶೇಷವಾಗಿ ಇನ್ನ 50 ನಮ್ಮ ಇದೆ. ಸಮುದಾಯದ ಇದನ್ನ ಮನೆಗೆ ತಗೊಂಡು ಹೋಗಕ್ಕಂತೂ ಆಗಲ್ಲ, ಇದನ್ನ ಖರ್ಚು ಮಾಡ್ಲೇಬೇಕು. ಧನ್ಯವಾದಗಳನ್ನ So, ಇಲ್ಲಿವರೆಗೂ total fee 10 rupees ಖರ್ಚಾಗಿದೆ. 500 cross ಮಾಡಬಾರ್ದು ಅನ್ಕೊಂಡಿದೀವಿ. ಬಟ್ ಜಾಸ್ತಿನೇ ತಂದಿದ್ದೀವಿ. ಬಟ್ 500 ಬಜೆಟ್ ಇಸ್ 500. ನೋಡೋಣ guys ಏನಾಗುತ್ತೆ. ಐಶ್ವರ್ಯರಿಗೆ ನಮ್ಮ ವೆಜಿಟೇರಿಯನ್ ಜೊತೆ ಕರ್ಕೊಂಡ್ ಬಂದ್ರೆ ಎಲ್ಲ ವೆಜ್ಗೆ ಹುಡುಕ್ಬೇಕಾಗಿದೆ. ಎಗ್ ಕೂಡ ತಿನ್ನಲ್ಲ ಇವಳು. ರೋಲ್ ತಗೊಳೋಣ. ಹೌದು ಇದೆ. ವೆಜ್ ರೋಲ್ ಇಲ್ಲ ಇದೆಯಾ? ವೆಜ್ ರೋಲ್ ವಿವಿಧ ಭಾಗಗಳಿಂದ ಬಂದಿರತಕ್ಕಂತ ಜಾನಪದ ಕಲಾವಿದರು ಅವರ ಬಿಸಿ ಇದೆ. ಬೇರೆ ಬೇರೆ ಶೈಲಿಯ ಜಾನಪದ ನೃತ್ಯಗಳನ್ನ 100 rupees ಸಂಯೋಜನೆ ಕೋಆರ್ಡಿನೇಷನ್ ಮಾಡಿ ನಿಮಗಾಗಿ ಪ್ರಸ್ತುತಪಡಿಸುತ್ತಿದ್ದಾರೆ. ಎಂಜಾಯ್ ಮಾಡಿ. ವೆಜ್ ರೋಲ್ 60-50 ರೋ ಹೆಂಗೆ ಇರುತ್ತೆ? ಸೇಮ್ ಟೇಸ್ಟ್ ಇರುತ್ತೆ. ಸನ್ಲೈಟ್ ಬರ್ತಿದೆ ಇವಾಗ. ತಿಂದು ಮತ್ತೆ ಕಂಟಿನ್ಯೂ ಮಾಡಿ. ಗಾಯ್ಸ್, ವಿ ಆರ್ ಜಸ್ಟ್ ಸಿಟಿಂಗ್ ಹಿಯರ್. ಮೇಘಾಲಯ, ಹಿಮಾಲಯ, ಅಸ್ಸಾಂ ಕಡೆಯಿಂದ ಎಲ್ಲ ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸೀರಿಯಸ್ಲಿ ಕನ್ನಡ ಸಾಂಗ್ಸ್ಗೆ ಜಾಸ್ತಿ ಫ್ಯಾನ್ಸ್ ಇದ್ದಾರೆ. ನಂಗಂತೂ ನಿದ್ದೆನೆ ಬರ್ತಿದೆ, ಏನ್ ಮಾಡೋದು ಅಂತ ಗೊತ್ತಿಲ್ಲ. ಕರೆಕ್ಟ್ ಟೈಮ್ ಲೈಟ್ ಬಂದಿದೆ. ಲೈಕ್ ಹೋಗಕ್ ಜಾಗ ಇಲ್ಲ. ಸುಮ್ಮನೆ ಒಂದ್ಸಲ ಸಾಂಗ್ಸ್ ಕೇಳಿಸ್ಕೊಳ್ಳೋಣ ಅಂತ ಕೂತ್ಕೊಂಡು ಚೆನ್ನಾಗ್ ಅನ್ಸ್ತಿದೆ. I want to say something. ಇಷ್ಟು ಬೋರಿಂಗ್ ಸಾಂಗ್ಸ್ ಅಂದ್ರೆ ನನಗೆ ಬೋರಿಂಗ್ ಅನಿಸ್ತಿದೆ. ಎಲ್ಲ ನಾಟ್ ಮೂವಿ ಸಾಂಗ್ಸ್ ಆಲ್ಸೋ. ಒಂಚೂರು ಹಿಂದೂಸ್ತಾನಿ ಮ್ಯೂಸಿಕ್, ಕರ್ನಾಟಿಕ್ ಮ್ಯೂಸಿಕ್ ಇದೆ. ಬಟ್ ಮೆನಿ ಪೀಪಲ್ ಆರ್ ಹಿಯರ್. I don't understand this music ಸಾಂಗ್ಸ್ ಚೆನ್ನಾಗಿತ್ತು. ಚೆನ್ನಾಗಿಲ್ಲ, ಇಲ್ಲ ಇವರೇ ಸಾಂಗ್ ಆಡಿದ್ದು. ಟೈಮ್ ಆಯ್ತು ಆಲ್ರೆಡಿ. ಬಟ್ ಸ್ಟಿಲ್ ನನ್ಗೊಂದು ಶಾಕಿಂಗ್ ನ್ಯೂಸ್ ಏನು ಅಂದ್ರೆ, ಏನಕ್ಕಷ್ಟು ಜನ ಅಲ್ಲಿ ಕುಂತಿದ್ದಾರೆ ಅಂತ. ಲಿಟ್ರಲಿ ಯಾರಿಗೆ ವೇಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಏನಕ್ಕಂದ್ರೆ ಫಸ್ಟ್ ಟೈಮ್ ಆರ್ಗನೈಸ್ ಮಾಡಿದ್ದು ಗೌರ್ಮೆಂಟ್. ಇಷ್ಟು ಚೆನ್ನಾಗಿ ಮಾಡ್ತಿದೆ, ಎಲ್ಲರೂ ಸಾಂಗ್ ಕೇಳ್ಕೊತಿದ್ದಾರೆ. ನಿಂಗೆ ಗೊತ್ತಿಲ್ಲ ಸಾಂಗ್ ಅಂದ್ರೆ ಎಲ್ರಿಗೂ ಗೊತ್ತಿರಲ್ವಾ? ನಾನು ಅಬ್ಸರ್ವ್ ಮಾಡಿದೆ, ಸ್ವಲ್ಪ ಜನ ಫೋನ್ ನೋಡ್ತಿದ್ದಾರೆ, ಅವ್ರಿಗೂ ಬೋರ್ ಆಗ್ತಿದೆ. ಬಟ್ ಸ್ಟಿಲ್ ಅಲ್ಲೇ ಕುಂತಿದ್ದಾರೆ. ಮೇ ಬಿ ನಾಳೆ ಸಂಡೇ ಅಂತ ಇರ್ಬೇಕು. ಈ ಕಡೆಯಿಂದ ಎಕ್ಸಿಟ್ ಅಂತೆ, ನಾವು ಆ ಕಡೆಯಿಂದ ಬಂದಿದ್ದು. ಹೋಗ್ತಿದೀವಿ ಇವಾಗ. ಇಲ್ಲಿಂದ ಪಿಜಿಗೆ ಹೋಗೋದಷ್ಟೇ ಗೈಸ್.
ಇವತ್ತಿನ ಬ್ಲಾಗ್ ಇಲ್ಲಿಗೆ ಬೈ ಬಾಯ್ ಬೈ ಬಾಯ್. ಲೈಟಿಂಗ್ ಚೆನ್ನಾಗಿದೆ ಅಂತ ಬೈ ಗೈಸ್.